ಈ ಗೃಹಲಕ್ಷ್ಮಿ ಸ್ಕೀಮ್ ಇಂದ ಕರ್ನಾಟಕ ಗವರ್ಮೆಂಟ್ ಹೆಂಗಸರು ಯಾರೆಲ್ಲ ತೀರೋಗಿದ್ದಾರೋ ಅವ್ರ ಅಕೌಂಟ್ ಕೂಡ ತಿಂಗಳು 2,000 ರೂಪಾಯಿ ಹಾಕಿದ್ದಾರೆ. ಸೊ ರೀಸೆಂಟ್ ಆಗಿ ಕರ್ನಾಟಕ ಗವರ್ಮೆಂಟ್ ಒಂದು ಆಡಿಟ್ ನಡೆಸುತ್ತೆ. ಅದ್ರಲ್ಲಿ ಏನ್ ಗೊತ್ತಾಯ್ತಂದ್ರೆ 4.5 ಲಕ್ಷ ಹೆಂಗಸರು ತೀರೋಗಿದ್ದಾರೆ, ಆದ್ರೂ ಅವ್ರ ಅಕೌಂಟ್ ಗೆ ಕಾಸು ಹೋಗಿದೆ. ಈ ಗೃಹಲಕ್ಷ್ಮಿ ಸ್ಕೀಮ್ ಬಂದು 2023 ಆಗಸ್ಟ್ ಅಲ್ಲಿ ಲಾಂಚ್ ಆಯ್ತು. ಇವ್ರ ಪ್ರಾಮಿಸ್ ಬಂದು ಸಿಂಪಲ್, ಹೆಂಗಸರು ಯಾರೆಲ್ಲ ಎಲಿಜಿಬಲ್ ಇರ್ತಾರೋ ಅವ್ರಿಗೆಲ್ಲ ತಿಂಗಳು 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಅದೇ ಇವತ್ತಿಗೆ ನೋಡಿದ್ರೆ 1,24 ಲಕ್ಷ ಹೆಂಗಸರು ಬಂದು ಎನ್ರೋಲ್ ಆಗಿದ್ದಾರೆ. ಅದು ಅಲ್ಲದೆ ಗವರ್ಮೆಂಟ್ 62,000 ಕೋಟಿ ಬಂದು ಈ ಸ್ಕೀಮ್ ಮೇಲೆ ಸ್ಪೆಂಡ್ ಮಾಡಿದ್ದಾರೆ. ಇವ್ರ ಟ್ರಾನ್ಸಾಕ್ಷನ್ ಕೂಡ ತುಂಬಾ ಸಿಂಪಲ್ ಆಗಿ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಬಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದ್ರೆ ಕಾಸು ಬಂದು ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದು ಬೀಳುತ್ತೆ. ಇದೇ ಟೈಮ್ ಸಿಸ್ಟಮ್ ಅಲ್ಲಿ ಒಂದು ತೂತಿದೆ. ಇವ್ರು ಏನ್ ಅನ್ಕೊಂಡ್ರು, ಫಸ್ಟ್ ಒಂದು ವೆರಿಫಿಕೇಶನ್ ಆದ್ಮೇಲೆ ಎಲ್ಲ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗ್ಬಿಡುತ್ತೆ ಅನ್ಕೊಂಡ್ರು. ಸೊ ಅರ್ಬನ್ ಏರಿಯಾದಲ್ಲಿ ಸಿಸ್ಟಮ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಸೊ ಯಾರನ್ನ ತೀರೋದೆ ಅದು ಸ್ವಲ್ಪ ಆಟೋಮೆಟಿಕ್ ಆಗಿ ಬೇಗ ಅಪ್ಡೇಟ್ ಆಗ್ಬಿಡುತ್ತೆ. ಅದೇ ರೂರಲ್ ಏರಿಯಾಲಿ ಪೇಪರ್ ವರ್ಕ್ ಎಲ್ಲ ತುಂಬಾ ಲೇಟ್ ತಗೊಳುತ್ತೆ, ತುಂಬಾ ಡಿಲೇ ಮಾಡ್ತಾರೆ. ಸೊ ಅಪ್ಡೇಟ್ ಬಂದು ತುಂಬಾ ಲೇಟ್ ಆಗಿ ಅಪ್ಡೇಟ್ ಆಗುತ್ತೆ. ಸೊ ಈ ಕಾರಣದಿಂದ ತುಂಬಾ ಜನ ಯಾರೆಲ್ಲ ತೀರೋಗಿದಾರೋ ಅವ್ರ ಅಕೌಂಟ್ ಕೂಡ ಕಾಸು ಹಾಕ್ಬಿಟ್ಟಿದ್ದಾರೆ. ಸೊ ಗವರ್ಮೆಂಟ್ ಬಂದು ಇವಾಗೆಲ್ಲ ಮ್ಯಾಚ್ ಮಾಡಿ ನೋಡ್ತಾ ಇದೆ, ಯಾರೆಲ್ಲ ತೀರೋಗಿದ್ದಾರೆ, ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅಂದ್ರೆ GST ರೆಕಾರ್ಡ್ಸ್ ಅದೆಲ್ಲ ಇಟ್ಕೊಂಡು ಮ್ಯಾಚ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಇಲ್ಲೊಂದು ದೊಡ್ಡ ಲೀಕೇಜ್ ನ ಕಂಡಿದ್ದಾರೆ. ಅದೇ ತರ 4 ಲಕ್ಷ ಜನ ಸತ್ತೋಗಿದ್ದಾರೆ, ಆದ್ರೂ ಅವ್ರ ಅಕೌಂಟ್ ಗೆ ಕಾಸು ಹಾಕಿದ್ದಾರೆ. ಅದು ಅಲ್ಲದೆ 1.5 ಲಕ್ಷ ಹೆಂಗಸರು ಬಂದು ಈ ಸ್ಕೀಮ್ ಕೆಳಗಡೆ ಬರಲ್ಲ. ಅವ್ರ 10 ಲಕ್ಷದಿಂದ 30 ಲಕ್ಷವರೆಗೂ ವರಮಾನ ಬರ್ತಿದೆ. ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, GST ಕಟ್ತಾ ಇದ್ದಾರೆ, ಎಲ್ಲ ಇದೆ. ಆದ್ರೂ ಅವ್ರು ಈ ಸ್ಕೀಮ್ ಗೆ ಅಪ್ಲೈ ಮಾಡಿದ್ದಾರೆ, ಅವ್ರ ಕಾಸು ಕೂಡ ಹೋಗ್ತಿದೆ. ಸೊ ಅದನ್ನ ಕೂಡ ಗವರ್ಮೆಂಟ್ ಕಂಡಿದ್ದಾರೆ. ಸೊ ಟೋಟಲ್ ಒಂದು 6 ಲಕ್ಷ ಅಕೌಂಟ್ ಬಂದು ಇವಾಗ ಡಿಲೀಟ್ ಮಾಡಿದ್ದಾರೆ. ಇವ್ರ ಅಕೌಂಟ್ ಎಲ್ಲ ಡಿಲೀಟ್ ಮಾಡಿದ್ಮೇಲೆ 64 ಕೋಟಿ ಬಂದು ರಿಕವರ್ ಮಾಡಿದ್ದಾರೆ. ಸೊ ಇದೇ ತರ ಗವರ್ಮೆಂಟ್ ಏನೋ ರೆಗ್ಯುಲರ್ ಆಗಿ ಆಡಿಟ್ ಮಾಡಿದ್ರೆ ಪ್ರತಿ ತಿಂಗಳು 22 ಕೋಟಿವರೆಗೂ ಸೇವ್ ಮಾಡ್ಕೊಬಹುದು. ಸೊ ತುಂಬಾ ಜನ ಈ ಸ್ಕೀಮ್ ನ ಸಪೋರ್ಟ್ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ, ಮಹಿಳೆಯರಿಗೆ ಇದು ತುಂಬಾ ಹೆಲ್ಪ್ ಆಗ್ತಿದೆ, ಊಟಕ್ಕೆ, ಔಷಧಿಗೆ, ಸ್ಕೂಲ್ ಫೀಸ್ ಕಟ್ಟಕ್ಕೆ, ಮತ್ತೆ ಬಿಲ್ಸ್ ಪೇ ಮಾಡಕ್ಕೆ, ಇದಕ್ಕೆಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಕ್ರಿಟಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಬೇಕಾದ್ರೆ 28,000 ಕೋಟಿ ಬಂದು ಈ ಸ್ಕೀಮ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಸ್ಕೀಮ್ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಕರೆಕ್ಟಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ.